ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬಹುಶಃ 3 ವರ್ಷದಿಂದ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಎಲ್ಲ ಸಮುದಾಯದವರಿಗೂ ಸಹಿತ ನ್ಯಾಯ ಒದಗಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ವಿಫಲತೆ ಆಗಿದೆ. ತಾವೆಲ್ಲ ನೋಡ್ತಾ ಇದ್ದೀರಿ, ಒಳ ಮೀಸಲಾತಿ ಗದ್ದಲ, ಒಳ ಮೀಸಲಾತಿಯಿಂದ ನೇಮಕಾತಿಗಳು ನಿಂತೋಗಿದೆ, ನೇಮಕಾತಿ ಆಗ್ತಾ ಇಲ್ಲ. ಇದು ಯಾವೊಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅಷ್ಟೇ ಅಲ್ಲ, ಉಳಿದೆಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ 3 ವರ್ಷದಿಂದ ನಷ್ಟವಾಗ್ತಿರುವಂಥದ್ದು ನಾವೆಲ್ಲರೂ ಸಹಿತ ಗಮನಿಸಿದ್ದೀವಿ. ನೇಮಕಾತಿ ವಿಷಯವಾಗಿ ಧಾರವಾಡದಲ್ಲಿ ನಡೆದಂಥ ಚಳುವಳಿ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ಸರ್ಕಾರಕ್ಕೆ ಆಲ್ರೆಡಿ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದೆ. ಈ ಒಳ ಮೀಸಲಾತಿಯಲ್ಲಿ 101 ಜಾತಿಯವರಿಗೂ ಸಹಿತ ಗೊಂದಲವನ್ನು ಉಂಟು ಮಾಡಿ ಇವತ್ತು 101 ಜಾತಿಯವರಿಗೂ ಸಹಿತ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಿಂದ ಪ್ರತಿಭಟನೆ ಆಗ್ತಾ ಇರೋದು ತಾವೆಲ್ಲ ನೋಡಿದ್ದೀರಿ. ಇವನ್ ಈ ಸರ್ಕಾರ ಫೈನಲ್ ಆಗಿ ಅಂತಿಮವಾಗಿ ಒಳ ಮೀಸಲಾತಿ ಮಾಡಿದಾಗಲೂ ಸಹಿತ ಬಲದವರು ಎಡದವರು ಇನ್ನು ಉಳಿದ ನಮ್ಮ ಸಮುದಾಯರು ಸಹಿತ ಕಂಟಿನ್ಯೂಸ್ ಆಗಿ ಇವತ್ತು ಹೋರಾಟಗಳು ನಡೀತಾ ಇರೋದು ತಾವೆಲ್ಲ ನೋಡಿದ್ದೀರಿ. ಗುಲ್ಬರ್ಗಾದಲ್ಲೂ ಸಹಿತ ರೈಟ್ ಸಮುದಾಯದವರು ಸಹಿತ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದರು. ಬೆಂಗಳೂರಲ್ಲೂ ಸಹಿತ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದರು. ಸದಾಶಿವ ಆಯೋಗದಿಂದ ಭಾಳಷ್ಟು ಜನಕ್ಕೆ ಬೇಸರಿದ್ದಂಥ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರವರು ಇದನ್ನು ಸರಿಪಡಿಸಬೇಕು, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಬೇಕನ್ನೋ ಒಂದು ದೊಡ್ಡ ನಿರ್ಧಾರವನ್ನು ಬಸವರಾಜ ಬೊಮ್ಮಾಯಿ ಸಾಹೇಬರು ಅಂದಿನ ಭಾರತೀಯ ಜನತಾ ಪಾರ್ಟಿ ಕೈಗೊಂಡಿತ್ತು. ಪರಿಶಿಷ್ಟ ಜಾತಿಯವರಿಗೆ 15 ಇದ್ದಿದ್ದನ್ನು 17 ಮಾಡಿದರು. ಪರಿಶಿಷ್ಟ ಪಂಗಡದವರಿಗೆ 3 ಇದ್ದಿದ್ದನ್ನು 7% ಮಾಡಿ ಅವರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಿದರು. ಅಂದು ಸದಾಶಿವ ಆಯೋಗವನ್ನು ರದ್ದು ಮಾಡಿ ಮಧುಸ್ವಾಮಿ ವರದಿಯನ್ನು ಸಬ್ ಕಮಿಟಿಯನ್ನು ಮಾಡಿ ಅದರಲ್ಲಿ ಜನಸಂಖ್ಯಾನುಗುಣವಾಗಿ ಮೀಸಲಾತಿಯನ್ನು ಕೊಡುವಂಥ ಪ್ರಯತ್ನವನ್ನು ಅಂದು ಮಾಡಿದರು. ಅಂದು 2% ಹೆಚ್ಚಿಗೆಯನ್ನು ಮಾಡಿ 17%ಕ್ಕೆ ಮೀಸಲಾತಿಯನ್ನು ಮಾಡಿದಂಥ ಸಮಯದಲ್ಲಿ ಎಡ ಸಮುದಾಯಕ್ಕೆ 6 ಕೊಟ್ಟಿದ್ದರು, ಬಲ ಸಮುದಾಯಕ್ಕೆ 5.5 ಕೊಟ್ಟಿದ್ದರು. ಬಂಜಾರ ಬೋವಿ ಕೊರಚ ಕೊರಮದವರಿಗೆ 4% ಕೊಟ್ಟಿದ್ದರು. ಅಲೆಮಾರಿಗಳಿಗೆ ಸಪ್ರೇಟಾಗಿ 1% ನೀಡೋದ್ರ ಮುಖಾಂತರ 17%ಅಲ್ಲಿ ಎಲ್ಲರಿಗೂ ಸಹಿತ ಒಂದು ಸಮಾಧಾನವನ್ನು ಮಾಡಿದರು. ಅಂದು ಎಲ್ಲ ಪಕ್ಷಾತೀತವಾದ ಸಭೆಯನ್ನು ಎಲ್ಲ ಶಾಸಕರನ್ನ ಕರೆದು ಎಲ್ಲರ ಜೊತೆ ಮಾತನಾಡಿ ಎಲ್ಲ ಸಮುದಾಯದ ಮುಖಂಡರನ್ನು ಸಹಿತ ಕರೆದು ಏನಾಗ್ತಿದೆ ಈ ಮೀಸಲಾತಿಯಿಂದ ನಿಮಗೇನು ಎಲ್ಲರ ಅಭಿಪ್ರಾಯವನ್ನು ಭಾರತೀಯ ಜನತಾ ಪಾರ್ಟಿ ತಗೊಂಡಿತ್ತು. ಆದರೆ ಇವತ್ತಿನವರೆಗೂ ಯಾವುದಾದ್ರೂ ಸರ್ವಪಕ್ಷಗಳ ಸಭೆ ಮಾಡಿದ್ದನ್ನು ನಾವು ನೋಡಲಿಲ್ಲ. ನಾವು JDS ಮತ್ತು ಭಾರತೀಯ ಜನತಾ ಪಾರ್ಟಿಯವರು ಕೇಳಿದಾಗೂ ಸಮಯ ಕೊಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ರೀತಿಯಲ್ಲಿ ಎಲ್ಲೋ ಕೂತ್ಕೊಂಡು ಮೀಸಲಾತಿ ಜಾರಿ ಮಾಡೋ ರೀತಿಯಲ್ಲಿ ಇವತ್ತು ಅವರು ತೋರಿಸ್ತಾ ಇರುವಂಥದ್ದು ಭಾಳ ಒಂದು ರೀತಿಯಲ್ಲಿ ಒಂದು ದುಃಖದ ಸಂಗತಿ ಅಂತಲೂ ಸಹಿತ ಹೇಳ್ಬೋದು. ತದನಂತರ ಈ ಮಧುಸ್ವಾಮಿ ವರದಿನೂ ಸಹಿತ ತಿರಸ್ಕರಿಸಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಮಾಡಿ ಅಂದು ಜಸ್ಟಿಸ್ ನಾಗಮೋಹನ್ ದಾಸರಿಗೆ ಒಂದನ್ನು ನಾವು ಕೇಳ್ಕೊಂಡ್ವಿ. ಏನು ಡಿಸೆಂಬರಿಂದ ಜನವರಿ ತಿಂಗಳಲ್ಲಿ ಅವ್ರು ಸರ್ವೆ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ನಾವು ಒಂದನ್ನು ವಿನಂತಿ ಮಾಡಿದ್ವಿ. ಸರ್, ಆ ಸರ್ವೆಯನ್ನು ಬೇಸಿಗೆ ಕಾಲದಲ್ಲಿ ಮಾಡಬೇಡಿ, ನಮ್ಮ ಸಮುದಾಯ ದುಡಿಲಿಕ್ಕೆ ಹೋಗ್ತಾರಾ, ನೀವು ಏನು ಈ ಮಾರ್ಚು ಏಪ್ರಿಲು ಮೇ ಅಂತೇನಂತ ಇದ್ದೀರಿ ಮಾಡಬೇಡಿ, ನಮಗೆ ಜೂನ್ ಜುಲೈ ಆಗಸ್ಟ್ ಇದ್ದರೆ ನಮ್ಮ ಸಮುದಾಯ ಮತ್ತೆ ವಾಪಸ್ ಬಂದಿರ್ತಾರೆ, ಆ ಸಮಯದಲ್ಲಿ ಮಾಡಿ ಅಂಥೇಳಿ ನಾವು ಪದೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅದನ್ನು ಸಹಿತ ಅವರು ಜಸ್ಟಿಸ್ ನಾಗಮೋಹನ್ ದಾಸರು ಸಹಿತ ಕೇಳಲಿಲ್ಲ. ತದನಂತರ ತಮ್ಮದೇ ಆದ ಒಂದು ವರದಿಯಲ್ಲಿ ಅವರು ಮೆನ್ಷನ್ ಮಾಡ್ತಾರೆ, ABCD ಈ ಗ್ರೂಪ್ಗಳನ್ನು ಮಾಡಿ ಅಲೆಮಾರಿಗಳಿಗೆ ಅದರಲ್ಲಿ 1% ಕೊಟ್ಟು, ಲೆಫ್ಟ್ ಸಮುದಾಯಕ್ಕೆ 6%, ರೈಟ್ ಸಮುದಾಯಕ್ಕೆ 5 ಕೊಟ್ಟರು, ಬೋವಿ ಬಂಜಾರ ಕೊರಚ ಕೊರಮದವರಿಗೆ 4 ಕೊಟ್ಟರು, ಮತ್ತು ಇನ್ನು ಉಳಿದ ಅದರ್ಸ್ ಅಂತ ಮಾಡಿ AKAD ಅಂತ ಮಾಡಿ ಆ ಸಮುದಾಯಕ್ಕೆ 1% ನೀಡುವಂಥದ್ದನ್ನು ಮಾಡಿದರು. ಆಯಿತು, ಇದಕ್ಕಾದರೂ ಬದ್ಧತೆಯಿಂದ ಇಲ್ಲ. ತದನಂತರ ಸರ್ಕಾರ ತಮ್ಮೆಲ್ಲ ತಮ್ಮ ಸರ್ಕಾರದ ಶಾಸಕರನ್ನು ಕರ್ಕೊಂಡು ಅಂದು ರಾಜಿಂಗ್ ಮೀಟಿಂಗ್ ಥರ ಮಾಡಿ ಸರ್ಕಾರ ತನ್ನದೇ ಆದಂಥ ಒಂದು ಮೀಸಲಾತಿಯನ್ನು ಘೋಷಣೆ ಮಾಡ್ತಾರೆ. ಲೆಫ್ಟ್ ಸಮುದಾಯಕ್ಕೆ 6 ಕೊಟ್ಟು, ರೈಟ್ ಸಮುದಾಯಕ್ಕೆ 5 ಕೊಟ್ಟು, ಉಳಿದ ಎಲ್ಲ ಸಮುದಾಯ ಅಂದರೆ ಏನು ಬಂಜಾರ ಬೋವಿ ಕೊರಚ ಕೊರಮ 4 ಸಮುದಾಯ ಪ್ಲಸ್ 59 ಜಾತಿಗಳನ್ನು ಹೊಂದಂತೆ
ಅಲೆಮಾರಿಗಳಿಗೆ ನಮ್ಮ ಜೊತೆಯಲ್ಲಿ ಕೂಡಿಸ್ತಾರೆ. ಅಂದು ಏನು ಬೆಳಗಾವಿಯಲ್ಲಿ ನಡೆದಂಥ ಅಧಿವೇಶನದಲ್ಲಿ ಆ ಬಿಲ್ಲನ್ನು ಸಹಿತ ತರ್ತಾರೆ. ತಂದ ಮೇಲೆ ಆ ಬಿಲ್ ಬಂದ ತಕ್ಷಣ ನಾವೆಲ್ಲ ನೋಡಿದ್ವಿ. ಆ ಬಿಲ್ಲಲ್ಲಿ ಏನಿರಬೇಕು, ಏನೇನು ಆಗಿದೆ ಅಂತ ನೋಡಿದಾಗ ಭಾರಿ ಆಶ್ಚರ್ಯ ಕಾಡಿದ್ದೇನೆಂದರೆ, ಎಲ್ಲ ಸರ್ಕಾರಗಳು ಒಳ ಮೀಸಲಾತಿಯನ್ನು ಮಾಡಬೇಕು ಅಂತೇಳಿ ಹೋಗಿರುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆದರೆ ಆ ಬಿಲ್ಲಲ್ಲಿ ಲೆಫ್ಟು ರೈಟನ್ನು ಬಿಟ್ಟು ಈ ಏನು ಬಂಜಾರ, ಬೋವಿ, ಕೊರಚ, ಕೊರಮ ಜೊತೆ ಅಲೆಮಾರಿಗಳನ್ನು ಸೇರಿಸೋದ್ರ ಜೊತೆಯಲ್ಲಿ ಒಳ ಮೀಸಲಾತಿಯಲ್ಲಿ ಮತ್ತೊಂದು ಒಳ ಮೀಸಲಾತಿಯನ್ನು ಜಾರಿಗೆಯನ್ನು ಮಾಡಿದರು. ಇವತ್ತೇನು ನಮಗೆ 5% ಕೊಟ್ಟಿದ್ದರು, ಹಿಂದೆ ಮಧುಸ್ವಾಮಿ ವರದಿಯಲ್ಲಿ 4.5% ಕೊಟ್ಟಿದ್ದರು. 4.5%ಅಲ್ಲಿ ಪ್ಲಸ್ 1 ಆ್ಯಡ್ ಮಾಡಿದರೆ ನಮಗೆ 5.5 ಆದರೂ ಬರಬೇಕಾಗಿತ್ತು. ಇಲ್ಲಿ 5% ಕೊಟ್ಟು ಮತ್ತು ಈ 5%ಅಲ್ಲಿ 1%ಅನ್ನು ಅಲೆಮಾರಿಗಳಿಗೆ ಸಪ್ರೇಟಾಗಿ ಇಟ್ಟರು. ಯಾಕಂದರೆ ಹಿಂದೂ ಸಹಿತ ಅಲೆಮಾರಿಗಳಿಗೆ ಒಂದು ಕೂಗಾಗಿತ್ತು, ನಾವು ಸಪ್ರೇಟಾಗಿ ಮಾಡಿ ನಮ್ಮ 59 ಜಾತಿಗೆ ಸಪ್ರೇಟಾಗಿ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿ ಮಾಡಿದರು. ಆದರೆ ಇಲ್ಲಿ ನಮ್ಮ ಈ 4 ಸಮಾಜಕ್ಕೆ ಅನ್ಯಾಯ ಮಾಡುವ ಒಂದು ದೃಷ್ಟಿಯಿಂದ 1%ಅನ್ನು ಒಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದರು. ಯಾಕೆ ಎಡ ಸಮುದಾಯಕ್ಕೆ, ಬಲ ಸಮುದಾಯಕ್ಕೆ ಹಾಗಿದ್ರೆ ಅವರಿಗೂ ಒಳ ಮೀಸಲಾತಿ ಜಾರಿಗೆ ಮಾಡಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಈ ಸಮಾಜವನ್ನು ತುಳಿಲಿಕ್ಕೆ ಅಂತಲೇ ಈ ಥರ ಒಳಗಡೆ ಮಾಡಿರುವಂಥ ಸಂಚು. ಜೊತೆಯಲ್ಲಿ ಮುಂದೆ ಏನು ಮಾಡಿದ್ರು ಅಂದರೆ, ಮತ್ತೆ ಈ 59 ಜಾತಿಯವರು ಬಿಟ್ಟು ಹೋದ್ರ ಇಲ್ಲ, ಮತ್ತೆ ಉಳಿದಂಥ ಮೀಸಲಾತಿಯಲ್ಲಿ ಇವರು ಸಹಿತ ಅದರಲ್ಲಿ ಭಾಗವಹಿಸಬೇಕನ್ನೋದು ಸಹಿತ ಸರ್ಕಾರ ಆದೇಶವನ್ನು ಮಾಡ್ತು. ಇವತ್ತು ಈ ಎಲ್ಲ ಸಹಿತ ಆದ ಮೇಲೇನು ಕೊನೆಗೆ ಇದು ಏನಾಗಿತ್ತಂದರೆ 17%ಕ್ಕೆ ಅವರೇ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಏನು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದರು. ಆಮೇಲೆ ನಾಗಮೋಹನ್ ದಾಸದ ವರದಿಯಲ್ಲಿ 17% ಡಿವೈಡ್ ಮಾಡಿದರು. ಆಮೇಲೆ ಈ ಏನು ಶಾಸನದ ಸಭೆಯಲ್ಲಿ 17% ಮಾಡಿದರು. ಸಡನ್ನಾಗಿ ಮತ್ತೆ ಹೊಸ ತಿರುವನ್ನು ಕೊಟ್ಟರು. 17 ಇದ್ದಿದ್ದನ್ನು 15ಕ್ಕೆ ತರುವಂಥದ್ದನ್ನು ಸರ್ಕಾರ ಮಾಡ್ತು. ಸರ್ಕಾರ ಹೇಳ್ತಾರೆ ಇಲ್ಲ 56% ದಾಟ್ತಾ ಇದೆ, ಅದಕ್ಕೆ ಕೊಡೋದಿಲ್ಲ ಅಂಥೇಳಿ. ಬಟ್ ಆ ಥರ ಯಾವುದೂ ಇಲ್ಲಲ್ಲ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಹೆಚ್ಚಿಗೆ ಮಾಡಬೇಕಂದ್ರೆ ಅದಕ್ಕೆ ಯಾವುದೇ ಥರ ವಿಚಾರಗಳನ್ನು ಮಾಡೋದಿಲ್ಲ. ಹಾಗಿದ್ದರೆ 2 ವರ್ಷ 3 ವರ್ಷ ವಿದ್ಯಾರ್ಥಿಗಳು ಎಲ್ಲರೂ ಸೀಟ್ಗಳನ್ನು ತೊಗೊಂಡ್ರು. ಇದೇ 17% ಮೀಸಲಾತಿಯಲ್ಲಿ ಮೆಡಿಕಲ್, ಇಂಜಿನಿಯರಿಂಗ್ ಆಗಿರ್ಬೋದು, ಬೇರೆ ಬೇರೆ ನೇಮಕಾತಿಯಲ್ಲಿ 17% ನಡೀತು. 7% ಮೀಸಲಾತಿ ಹೆಚ್ಚಿಗೆ ಆಗಿರುವಂಥದ್ದು ಸಹಿತ ನಡೀತು. ಆದರೆ ದುರಾದೃಷ್ಟ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದ್ದು ಬಿಟ್ಟರೆ ಮತ್ತು ಯಾವಾಗೂ ಸಹಿತ ಮಾಡಿರಲಿಲ್ಲ. ತದನಂತರ ಮಾಡಿದಂಥದ್ದು ಭಾರತೀಯ ಜನತಾ ಪಾರ್ಟಿ, ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಏನು ದಲಿತರಿಗೆ ಮೀಸಲಾತಿಯನ್ನು ಹೆಚ್ಚಿಗೆ ಮಾಡಿದರು. ತದನಂತರ ಸರ್ಕಾರ ಮತ್ತೊಂದು ಕೈಗೊಂಡು ಅದು 17 ಇದ್ದಿದ್ದನ್ನು 15%ಕ್ಕೆ ಇಳಿಸಿ ಲೆಫ್ಟ್ ಸಮುದಾಯಕ್ಕೆ 5.25 ಕೊಟ್ಟರು, ರೈಟ್ ಸಮುದಾಯಕ್ಕೆ 5.25 ಕೊಟ್ಟರು, ಮತ್ತು ಉಳಿದ ಎಲ್ಲ ಸಮುದಾಯ ಅಂದರೆ 63 ಜಾತಿಗಳಿಗೆ ಏನು 4.5% ಕೊಡೋದನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಸರ್ಕಾರಕ್ಕೆ ಇವತ್ತು ವಿನಂತಿಯನ್ನು ಮಾಡ್ಕೋತೀವಿ, ಈ 4 ಸಮುದಾಯದ ಮೇಲೆ ಯಾಕೆ ಕಣ್ಣು? ಈ 4 ಸಮುದಾಯಕ್ಕೇ ನೀವು ಅನ್ಯಾಯ ಮಾಡೋದು ಏನಿದೆ? ಅದರಲ್ಲಿ ನೇಮಕಾತಿಯಲ್ಲಿಯೂ ಸಹಿತ ಭಾಳಷ್ಟು ಗೊಂದಲಗಳು. ಇವತ್ತು ಸರ್ಕಾರ ದಿವಾಳಿಯಾಗಿದೆ. ನೇಮಕಾತಿಯಲ್ಲಿ ಬೇರೆ ಎಲ್ಲ ಸಮುದಾಯಕ್ಕೂ ಏನು ಮಾಡ್ತಾಯಿದ್ದಾರೆ ಅಂದರೆ, ಜನರಲ್ ಅವರಿಗೆ ಮತ್ತು ಯಾರೋ ಹೋಗಿ ಕೇಳಿದ್ರು ಏನು ಹೇಳ್ತಾರಂದರೆ, ಒಳ ಮೀಸಲಾತಿ ಗದ್ದಲ ಇತ್ತು ತಡ್ರಿಪ್ಪ, ಒಳ ಮೀಸಲಾತಿ ಬಗೆಹರಿದಿಲ್ಲ ತಡ್ರಿ, ಎಷ್ಟು ವರ್ಷ ಬೇಕಾಗತ್ತೆ ಒಳ ಮೀಸಲಾತಿ ಬಗೆಹರಿಲಿಕ್ಕೆ? ಈ ಒಳ ಮೀಸಲಾತಿಯ ಗದ್ದಲ ಅಂತ ಹೇಳಿಕೊಂಡು ಈಗ ಆಲ್ರೆಡಿ 3 ವರ್ಷ ಕಳೆದ್ರು. ಯಾವ ವಿದ್ಯಾರ್ಥಿಗಳಿಗೂ ಇವತ್ತು ಅವ್ರ ವಯಸ್ಸುಗಳು ದಾಟಿ ಹೋಗ್ತಾ ಇದೆ. ಯಾವ ವಿದ್ಯಾರ್ಥಿಗಳಿಗೂ ಸಹಿತ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಜೊತೆಯಲ್ಲಿ ಈ ಸಮುದಾಯಕ್ಕೆ ಹೇಗೆ ತುಳಿತಾ ಇದ್ದಾರೆ ತಾವೆಲ್ಲ ನೋಡಿದ್ದೀರಿ. ಬಂಜಾರ ಸಮುದಾಯಕ್ಕೆ ಪ್ರತಿ ಸರ್ಕಾರ, ಯಾವ್ಯಾವ ಸರ್ಕಾರಗಳು ಹಿಂದೆ ಬಂದಿರುವಂಥ ಸರ್ಕಾರ ಅಂದು ನಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಇರೋ ಒಬ್ಬರು ಶಾಸಕ ರುದ್ರಪ್ಪ ಲಮಾಣಿ ಅವರಿಗೆ ಇವತ್ತು ಸಚಿವ ಸ್ಥಾನ ಕೊಡೋಕ್ಕಾಗಿಲ್ಲ. ಅಂದರೆ ಉದ್ದೇಶ ಏನು? ಬಂಜಾರ ಸಮಾಜಕ್ಕೆ ಕಡೆಗಣಿಸಬೇಕು, ಬಂಜಾರ ಸಮಾಜಕ್ಕೆ ತುಳಿಬೇಕು, ಬಂಜಾರ ಸಮಾಜ ಎಲ್ಲಿಯೂ ಮುಂದುವರಿಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸರ್ಕಾರ ಮುಂದುವರಿತಾ ಇದೆ. ಹಾಗಾಗಿ ಅಂದು ಭಾರತೀಯ ಜನತಾ ಪಾರ್ಟಿ 4.5% ಮೀಸಲಾತಿಯನ್ನು ಘೋಷಣೆ ಮಾಡಿದಂಥ ಸಮಯದಲ್ಲಿ ನಮ್ಮ ಸಮುದಾಯ ಒಪ್ಪಲಿಲ್ಲ. ನಮಗೆ 4.5% ಬೇಡ, 5ರಿಂದ 5.5% ಬೇಕಂತೇಳಿ ಅವತ್ತಿನ ದಿನ ನಮ್ಮ ಸಮಾಜ ಕೂಗಿತ್ತು. ಅಂದು ನಾವು ಚುನಾವಣೆಗೆ ಹೋದ್ವಿ. 23 ಚುನಾವಣೆಯಲ್ಲಿ ತಾವೆಲ್ಲ ನೋಡಿದಿರಿ, ತಾಂಡಗಳಲ್ಲಿ ಆಗಿರುವಂಥ ಘಟನೆಗಳನ್ನು. ಏನಂತಿತ್ತು? ತಾಂಡ ಬಚಾವ್ BJP ಹಟಾವ್ ಅನ್ನೋ ಸ್ಲೋಗನನ್ನು ಹಾಕ್ಕೊಂಡು
ಕಾಂಗ್ರೆಸ್ಸಿನ ಏಜೆಂಟ್ರುಗಳು ಊರಿಗೂರಿಗೆ ತಾಂಡಗಳಲ್ಲಿ ಹೋಗಿ ಅಪಪ್ರಚಾರ ಮಾಡಿದ್ದನ್ನು ನೋಡಿದ್ದೀವಿ. ಆ ಅಪಪ್ರಚಾರದಿಂದ ಅಂದು ನಮ್ಮ ಸಮಾಜ ಮತವನ್ನು ಕೊಡಲಿಲ್ಲ. ಆದರೆ ಇವತ್ತು ಇವ್ರ ಪರಿಸ್ಥಿತಿ ಏನು? ನಾಳೆ ಬರುವಂಥ ದಿನ ಕಾಂಗ್ರೆಸ್ಸಿಗೆ ಏನು ಬರುತ್ತೆ ಅನ್ನೋದನ್ನು ವಿಚಾರ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ನಮ್ಮ ಸಮುದಾಯ ನಿರ್ಧಾರವನ್ನು ಮಾಡಿದೆ. ಕಾಂಗ್ರೆಸ್ಗೆ ಏನಂದರೆ ತಾಂಡಾ ಬಚಾವ್ ಕಾಂಗ್ರೆಸ್ ಹಠಾವ್ ಅನ್ನೋ ಸ್ಲೋಗನನ್ನು ಆಲ್ರೆಡಿ ಪ್ರಾರಂಭ ಆಗಿದೆ. 2 ದಿನದಿಂದ ನಾವು ಆಲ್ರೆಡಿ ಗುಲ್ಬರ್ಗ, ಬೀದರ್ ಮತ್ತು ಇವತ್ತು ಯಾದಗಿರಿಯಲ್ಲಿ ಇವತ್ತು ಈ ಒಂದು ಏನು ದಿಕ್ಸೂಚಿ ಬಂಜಾರದ ವತಿಯಿಂದ ನಮ್ಮ ಸಮಾಜದ ಸಭೆಗಳು ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅನ್ಯಾಯ ಮಾಡಿದೆ ನಮ್ಮ ಸಮುದಾಯಕ್ಕೆ ಅನ್ನೋದನ್ನು ನಾವು ತಿಳಿಸಿ ಮಾಡ್ತಾಯಿದ್ದೀವಿ. ಮುಂದೆ ಬರುವಂಥ ಚುನಾವಣೆಯಲ್ಲಿ ಆ ಸ್ಲೋಗನ್ನಲ್ಲಿದೆ ತಾಂಡಾ ಬಚಾವ್ ಕಾಂಗ್ರೆಸ್ ಹಠಾವ್ ಅನ್ನೋದು ಮುಂದೆ ಬರುವಂಥ ದಿನದಲ್ಲಿ ಇದು ಪಕ್ಕಾ ಆಗ್ತದೆ. ಹಾಗಾಗಿ ನಾನು ಎಚ್ಚರಿಕೆ ಅಥವಾ ನಿಮಗೆ ವಿನಂತಿನೂ ಮಾಡ್ಕೋತೀನಿ, ಈ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಸರಿಪಡಿಸಿ ಕೊಡಬೇಕನ್ನೋದು ನನ್ನ ವಿನಂತಿ. ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನದಲ್ಲಿ ತಾಂಡಾ ಬಚಾವ್ ಕಾಂಗ್ರೆಸ್ ಹಠಾವ್ ಅನ್ನೋದು ನಿಮಗೆ ಬಿಡುವುದಿಲ್ಲ. ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ದು, ನೀವು ಅನ್ಯಾಯ ಮಾಡಿರುವಂಥದ್ದು ಯಾರೂ ಸಹಿತ ಈ ಸಮಾಜದ ಪ್ರತಿಯೊಬ್ಬರು ಕ್ಷಮಿಸುವುದಿಲ್ಲ ಅಂಥೇಳಿ ಕೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ.